ಕೋಳಿಕಲ್ಲು ಮಲೆ ಅಥವಾ ಕುಕ್ಕುಟ ಶಿಖರ ಎಂದು ಕರೆಯಲ್ಪಡುವ ಕೋಳಿಕಮಲೆ ಬೆಟ್ಟ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೆರಾಜೆಯಲ್ಲಿರುವ ಜನಪ್ರಿಯ ಚಾರಣ ತಾಣ. ಇದು ಸುಳ್ಯದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ತನ್ನ ರಮಣೀಯ ನೋಟಗಳಿಂದಾಗಿ ಹೆಸರುವಾಸಿಯಾಗಿದೆ. ಕೋಳಿಕಮಲೆಗೆ ಹೋಗುವ ಚಾರಣವು ತಪ್ಪಲಿನಿಂದ ಶಿಖರಕ್ಕೆ ಸುಮಾರು 4 ಕಿಲೋಮೀಟರ್ಗಳ ಲಂಬವಾದ ಏರು ಹಾದಿಯನ್ನ ಅಂದ್ರೆ ಟ್ರೆಕ್ಕಿಂಗ್ ರೂಟ್ ಅನ್ನ ಒಳಗೊಂಡಿರುತ್ತೆ. ಇದು ದೂರದ ಸ್ಥಳ ಆಗಿರೋದ್ರಿಂದ ಚಾರಣದ ಆರಂಭಿಕ ಹಂತವನ್ನ ತಲುಪೋದಕ್ಕೆ ಸುಳ್ಯದಿಂದ ಮಾರ್ಗದರ್ಶಿ ಜೊತೆಗೆ ಜೀಪ್ ಅನ್ನ ಬಾಡಿಗೆಗೆ ಪಡೆಯುವುದು ಸೂಕ್ತ. ಈ ಚಾರಣ ಮಧ್ಯಮ ಕಷ್ಟಕರ ಅಂದ್ರೆ ಮಾಡರೇಟ್ಲಿ ಡಿಫಿಕಲ್ಟ್ ಆಗಿರುವಂತಹ ರೂಟ್ ಆಗಿದೆ. ತುಲನಾತ್ಮಕವಾಗಿ ದಟ್ಟ ಕಾಡಿನ ಮುಖಾಂತರ ಹಾದು ಹೋಗುತ್ತೆ. ಕೇರಳ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಪಶ್ಚಿಮ ಘಟ್ಟಗಳ ಶ್ರೇಣಿಯ ರಮಣೀಯ ನೋಟಗಳನ್ನ ಈ ಚಾರಣ ನಮಗೆ ಕಟ್ಟಿಕೊಡುತ್ತೆ ಕಣ್ಣಿಗೆ. ಚಾರಣಿಗರು ತಮ್ಮ ಪ್ರಯಾಣದ ಸಮಯದಲ್ಲಿ ವೈವಿಧ್ಯಮಯವಾದ ಸಸ್ಯವರ್ಗ ಮತ್ತು ಪ್ರಾಣಿ ಸಂಕುಲವನ್ನು ನೋಡುವ ನಿರೀಕ್ಷೆ ಇಟ್ಟುಕೊಂಡೇ ಈ ಟ್ರೆಕ್ಕಿಂಗಿಗೆ ಚಾಲನೆ ಕೊಡಬಹುದು. ಕೋಳಿಕಲ್ಲು ಮಲೆ ಬೆಟ್ಟಕ್ಕೆ ಭೇಟಿ ಕೊಡೋದಕ್ಕೆ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳ ನಡುವಿನ ಅವಧಿ ಸೂಕ್ತವಾದ ಸಮಯ. ಮಳೆಗಾಲದಲ್ಲಿ ಈ ಬೆಟ್ಟ ಜಾರುವಂತಿರುತ್ತೆ ಮತ್ತೆ ಜಿಗಣೆಗಳು ವಿಪರೀತ ಇರುತ್ತವೆ. ಹಾಗಾಗಿ ಮಳೆಗಾಲದಲ್ಲಿ ಬೆಟ್ಟ ಹತ್ತೋದು ಬಹಳ ದೊಡ್ಡ ಸವಾಲಿನ ಕೆಲಸ. ಪ್ರಯಾಣದ ಮೂಲಕ ನಿಡ್ಡೆಮಲೆ ಗ್ರಾಮಕ್ಕೆ ಹೋಗಬಹುದು. ಪೆರಾಜೆಯಲ್ಲಿರುವ ರಾಜ್ಯ ಹೆದ್ದಾರಿಯಲ್ಲಿ 9 ಕಿಲೋಮೀಟರ್ ಪ್ರಯಾಣಿಸಿದರೆ ನಿಡ್ಡೆಮಲೆ ಗ್ರಾಮ ತಲುಪ್ತೇವೆ. ಗ್ರಾಮಕ್ಕೆ ಬಸ್ ಸೌಕರ್ಯ ಇಲ್ಲ, ಹಾಗಾಗಿ ಜನರು ಖಾಸಗಿ ವಾಹನಗಳನ್ನೇ ಅವಲಂಬಿಸಬೇಕಾಗಿದೆ. ಚಾರಣದ ಸಾಹಸವನ್ನ ಕೈಗೊಳ್ಳಲು ಚಾರಣಿಗರು ಹಚ್ಚ ಹಸಿರಿನ ಸುತ್ತಮುತ್ತಲಿನ ಪ್ರದೇಶಗಳ ಮೂಲಕ ಸಾಗಬೇಕು ಮತ್ತೆ ಅಲ್ಲಲ್ಲಿ ಜಲಮೂಲಗಳನ್ನ ದಾಟಿಕೊಂಡು ಹೋಗ್ಬೇಕು. ಹಾಗಾಗಿ ಈ ದಾರಿಯ ಪ್ರಯಾಣ ಎಷ್ಟೇ ಉದ್ದ ಇದ್ರೂ ಒಂಚೂರು ಆಯಾಸವನ್ನ ಉಂಟು ಮಾಡೋದಿಲ್ಲ. ಮಂಜಿನಿಂದ ಆವೃತವಾದ ಬೆಟ್ಟಗಳ ಸಾಲುಗಳು, ಆನೆಗಳು ಸೇರಿದಂತೆ ಕಾಡು ಪ್ರಾಣಿಗಳ ಪಗ್ಗುರುತುಗಳು ಅಂದ್ರೆ ಹೆಜ್ಜೆ ಗುರುತುಗಳು ದಾರಿ ಉದ್ದಕ್ಕೂ ಎದುರಾಗ್ತವೆ. ಎಲ್ಲ ದಿಕ್ಕುಗಳಲ್ಲೂ ಹಚ್ಚ ಹಸಿರಿನ ಕಣಿವೆಗಳೊಂದಿಗೆ ಮೇಲಿಂದ ಸುತ್ತಲಿನ ನೋಟಗಳು ಚಾರಣಿಗರನ್ನ ಮಂತ್ರಮುಗ್ಧಗೊಳಿಸ್ತವೆ. ಹಿಂದಿರುಗುವಾಗ ಚಾರಣಿಗರು ನಿಡ್ಡೆಮಲೆ ಜಲಪಾತಗಳಿಗೆ ಭೇಟಿ ಕೊಡಬಹುದು. ಗುಡ್ಡದ ಕೆಳಗೆ ಧುಮ್ಮಿಕ್ಕುವ ನೀರು ಸಂದರ್ಶಕರಿಗೆ ಒಂದು ವಿಶಿಷ್ಟ ಅನುಭೂತಿಯನ್ನ ಕಟ್ಟಿಕೊಡ್ತದೆ.